ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ವೈಷ್ಣವಿ ಗೌಡ ಕನ್ನಡ ಕಿರುತೆರೆ ಲೋಕದ ಮುದ್ದು ಮುಖದ ಚೆಲುವೆ. ಸಿನಿಮಾ ರಂಗಕ್ಕೆ ಕಾಲಿಟ್ಟರೂ ಅಷ್ಟಾಗಿ ಸಕ್ಸಸ್ ಸಿಗಲಿಲ್ಲ. ಆದರೆ ಕಿರುತೆರೆ ಮೂಲಕವೇ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲದಂತೆ ಸದ್ದು ಮಾಡಿದ ಚೆಲುವೆ ಇವರು. ನಟಿಸಿದ್ದು 4-5 ಸೀರಿಯಲ್ ಆದರೂ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್. ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ಸತತವಾಗಿ 4-5 ವರ್ಷ ಪ್ರಸಾರ ಆಗಿತ್ತು. ಅಷ್ಟೇ ಅಲ್ಲ, TRPಯಲ್ಲಿ ನಂಬರ್ 1 ಸ್ಥಾನ ಗಳಿಸಿತ್ತು. ಹೀಗಾಗಿ ಕಿರುತೆರೆ ಲೋಕದಲ್ಲಿ ವೈಷ್ಣವಿಯನ್ನ TRP ಕ್ವೀನ್ ಅಂತ ಕರೆಯೋರು ಇದ್ದಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ವಿವಾದಗಳು ವೈಷ್ಣವಿಯವರನ್ನೇ ಹುಡ್ಕೊಂಡು ಬರ್ತಾ ಇದೆ. ಒಂದಾದ ಮೇಲೆ ಒಂದರಂತೆ ವಿವಾದ ಬೆನ್ನಿಗಂಟಿಕೊಳ್ತಾ ಇದೆ. ಮೊನ್ನೆಯಷ್ಟೇ ರಮ್ಮಿ ಆಟದ ಜಾಹೀರಾತಿನ ಪ್ರಮೋಷನ್ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ರಮ್ಮಿ ಆಡಿ ಲಕ್ಷ ಹಣ ಗಳಿಸಿ ಅಂತ ಜನರಿಗೆ ಪ್ರಚೋದನೆ ಕೊಟ್ಟಿದ್ರು. ಇದು ವೈಷ್ಣವಿ ಮೇಲೆ ಜನಾಕ್ರೋಶ ಹೆಚ್ಚಾಗುವಂತೆ ಮಾಡಿತ್ತು. ರಮ್ಮಿ ಆಟದಿಂದಾಗಿ ಅದೆಷ್ಟೋ ಸಂಸಾರ ಬೀದಿಗೆ ಬಂದಿದೆ, ಅದೆಷ್ಟೋ ಮಂದಿ ಜೀವನವನ್ನೇ ಕಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಹಣಕ್ಕಾಗಿ ಜನರ ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ರೆಬೆಲ್ ಆಗಿದ್ರು. ಇದರ ಬೆನ್ನಲ್ಲೇ ಬಾತ್ರೂಮ್ ವಿಡಿಯೋವೊಂದನ್ನು ಮಾಡಿ ಮತ್ತೆ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದರ ಬೆನ್ನಲ್ಲೇ ಈಗ ಗುಟ್ಟಾಗಿ ಮದುವೆಯಾದ್ರ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ. ಅದು ಸಹ ಕುಂಭಮೇಳಕ್ಕೆ ಹೋಗಿದ್ದ ವೇಳೆ ಕತ್ತಲ್ಲಿದ್ದ ತಾಳಿಯೇ ಇದಕ್ಕೆ ಹಲವಾರು ಪುಷ್ಟಿ ನೀಡ್ತಾ ಇದೆ. ಇದು ಸತ್ಯಾನ ಸುಳ್ಳ ಅನ್ನೋದನ್ನು ತಿಳಿಸೋ ಉದ್ದೇಶದಿಂದಲೇ ಈ ವಿಡಿಯೋ ಮಾಡ್ತಿದ್ದೀವಿ. ಈ ವಿಡಿಯೋನ ಪೂರ್ತಿ ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಮದುವೆ ಅನ್ನೋ ವಿಷಯದಲ್ಲಿ ನಟಿ ವೈಷ್ಣವಿ ಈಗಾಗಲೇ ಒಂದು ಬಾರಿ ದೊಡ್ಡ ಹೊಡೆತ ತಿಂದಿದ್ದಾರೆ. 1.5 ವರ್ಷದ ಹಿಂದೆ ನಟಿ ವೈಷ್ಣವಿ ಗೌಡ ಅವರ ಮದುವೆ ಕೂಡ ಸೆಟ್ ಆಗಿತ್ತು. ಯಾರಿಗೂ ಸುದ್ದಿ ಕೊಡದೆ ಎರಡೇ ಕುಟುಂಬದವರು ಸೇರಿಕೊಂಡು ಸಿಂಪಲ್ ಆಗಿ ತಾಂಬೂಲ ಬದಲಿಸೋ ಶಾಸ್ತ್ರ ಮುಗಿಸಿದರು. ಆಮೇಲೆ ತಾವು ಮದುವೆ ಆಗೋ ಹುಡುಗನ ಫೋಟೋ ಹಾಕ್ಕೊಂಡು ಐ ಆಮ್ ಎಂಗೇಜ್ಡ್ ಅನ್ನೋ ಸಂದೇಶ ರವಾನಿಸಿದ್ರು. ಇದು ಅದೆಷ್ಟೋ ಹುಡುಗರ ಹಾರ್ಟ್ ಬ್ರೇಕ್ ಮಾಡಿತ್ತು. ಆದರೆ ಇದಾದ ಒಂದೇ ಒಂದು ದಿನಕ್ಕೆ ಸ್ಫೋಟಕ ಸುದ್ದಿ ಹೊರಬಿದ್ದಿತ್ತು. ಯಾರೋ ಹೆಣ್ಣುಮಗಳೊಬ್ಬಳು ಮಾತನಾಡಿದ್ದ ಆಡಿಯೋ ಸಖತ್ ವೈರಲ್ ಆಗಿತ್ತು. ವೈಷ್ಣವಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಹುಡುಗನ ಕ್ಯಾರೆಕ್ಟರ್ ಸರಿ ಇಲ್ಲ, ನನ್ನನ್ನು ಪ್ರೀತಿಸಿ ಮೋಸ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ರು. ಆಮೇಲೆ ಆತನ ಹಿನ್ನೆಲೆ ಕೆದಕ್ತಾ ಹೋದಾಗ ವೈಷ್ಣವಿ ಗೌಡ ಕುಟುಂಬ ಜಸ್ಟ್ 2 ದಿನಕ್ಕೆ ಮದುವೆ ಸಂಬಂಧವನ್ನೇ ಮುರಿದುಕೊಂಡಿತ್ತು. ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಮದುವೆ ಮುರ್ಕೊಂಡಿದ್ರು. ಆಮೇಲೆ ಒಂದಿಷ್ಟು ಟೈಮ್ ನಟಿ ವೈಷ್ಣವಿ ಗೌಡ ಎಲ್ಲೂ ಕಾಣಿಸ್ಕೊಂಡಿಲ್ಲ, ತುಂಬಾ ಸೈಲೆಂಟ್ ಆಗಿ ಹೋಗಿದ್ರು. ಇದೆಲ್ಲ ಆಗಿ 1.5 ವರ್ಷದ ಬಳಿಕ ಮತ್ತೀಗ ಮದುವೆ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದೆ. ಆತ್ಮೀಯರೇ, ಇದೇ ಫೋಟೋ ಈಗ ನಟಿ ವೈಷ್ಣವಿ ಗೌಡ ಮದುವೆ ಬಗ್ಗೆ ಅನುಮಾನ ಮೂಡುವಂತೆ ಮಾಡ್ತಿರೋದು. ಇದೇ ಫೋಟೋ ನೋಡಿ ನೂರಾರು ಜನ ಕಮೆಂಟ್ ಮಾಡ್ತಿರೋದು. ವೈಷ್ಣವಿ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಅದರ ಜೊತೆಗೆ ಕ್ಯಾಪ್ಷನ್ ಒಂದು ಹಾಕಿದ್ದು, ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇನೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನು ಕುಂಭಮೇಳದಲ್ಲೇ ಸೆಲೆಬ್ರೇಟ್ ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಈ ಫೋಟೋದಲ್ಲಿ ನಟಿ ವೈಷ್ಣವಿಯ ಕೊರಳಲ್ಲಿ ಮಾಂಗಲ್ಯ ಸರ ಇರೋದು ಹಲವರ ಕಣ್ಣಿಗೆ ಬಿದ್ದಿದೆ. ಇದನ್ನು ನೋಡಿ ನಿಮ್ಮ ಮದುವೆ ಆಯಿತಾ? ಈ ಹಿಂದೆ ಗುಟ್ಟಾಗಿ ಮದುವೆ ನಿಶ್ಚಯ ಮಾಡಿಕೊಂಡಿದ್ರಿ, ಈಗ ಗುಟ್ಟಾಗಿ ಮದುವೆ ಆದ್ರ ಅಂತ ಕಮೆಂಟ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಒಂದಿಷ್ಟು ಮಂದಿಯಂತೂ ಮದುವೆ ಶುಭಾಶಯವನ್ನೇ ತಿಳಿಸಿದ್ದಾರೆ. ಆತ್ಮೀಯರೇ, ಅಸಲಿ ಸತ್ಯವೇ ಬೇರೆ ಇದೆ. ಇದಕ್ಕೆ ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದೇ ಪೋಸ್ಟ್ ಹಾಕೋದಿರಲಿ, ಯಾವುದೋ ಫೋಟೋ ಅಪ್ಲೋಡ್ ಮಾಡೋದಿರಲಿ, ಎಲ್ಲದಕ್ಕೂ ಮೊದಲು 4 ಬಾರಿ ಯೋಚನೆ ಮಾಡಬೇಕು ಅಂತ. ಯಾಕಂದರೆ ನಾವು ಹಾಕೋ ಪೋಸ್ಟ್ಗಳು ಬೇರೆಯವರಿಗೆ ಆಹಾರ ಆಗಬಾರ್ದು, ನಮ್ಮ ಪೋಸ್ಟ್ ನಮ್ಮನ್ನೇ ವಿವಾದಕ್ಕೆ ಸಿಲುಕಿಸಬಾರ್ದು ಅಂತ. ಈಗ ವೈಷ್ಣವಿ ವಿಷಯದಲ್ಲೂ ಇದೇ ಆಗಿತ್ತು. ವೈಷ್ಣವಿಯ ಕೊರಳಲ್ಲಿರೋ ಮಾಂಗಲ್ಯ ಸರ ನೋಡಿ ಜನ ಮದುವೆ ಆಯ್ತಾ ಅಂತ ಕಮೆಂಟ್ ಮಾಡ್ತಿರೋದು. ಆದರೆ ಅಸಲಿ ವಿಷಯ ಬೇರೆ ಇದೆ. ಸದ್ಯದಲ್ಲೇ ವೈಷ್ಣವಿ ಗೌಡ ಮದುವೆ ಆಗೋದು ಖಾಯಂ. ಮನೆಯವರೆಲ್ಲ ಹುಡುಕಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಕೊರಳಲ್ಲಿರೋ ತಾಳಿ ಜಸ್ಟ್ ಶೂಟಿಂಗ್ ಆಗಿ ಹಾಕಿರೋದು. ಕನ್ನಡ ಕಿರುತೆರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಸೀತಾರಾಮ ಧಾರಾವಾಹಿಯನ್ನ ಕುಂಭಮೇಳದಲ್ಲಿ ಶೂಟ್ ಮಾಡಲಾಗಿದೆ. ಈ ಧಾರಾವಾಹಿಯಲ್ಲಿ ನಟಿ ವೈಷ್ಣವಿ ರಾಮನ ಪತ್ನಿ. ಹೀಗಾಗಿ ಕೊರಳಲ್ಲಿ ಮಾಂಗಲ್ಯ ಸರ ಹಾಕೊಂಡಿದ್ದಾರೆ. ಶೂಟಿಂಗ್ ಮಧ್ಯೆ ಕುಂಭಮೇಳದಲ್ಲಿ ಪುಣ್ಯ ಸ್ಥಾನವನ್ನು ಮಾಡಿದ್ದಾರೆ. ಅದರ ಫೋಟೋವನ್ನೇ ತಮ್ಮ ಇನ್ಸ್ಟಾಗ್ರಾಮ್ಗೆ ಹಾಕೊಂಡಿದ್ದಾರೆ. ಆದರೆ ಇದನ್ನ ನೋಡಿ ಮದುವೆ ಲಿಂಕ್ ಮಾಡ್ತಾರೆ ಅಂತ ವೈಷ್ಣವಿ ಗೌಡ ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ನಟಿ ವೈಷ್ಣವಿ ಗೌಡಗೆ ಈಗ 33 ವರ್ಷ. ಹೀಗಾಗಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡೋದು ಪಕ್ಕ. ಆದರೆ ಹುಡುಗನ ಬಗ್ಗೆ ಯಾವುದೇ ಸುಳಿವು ಕೊಟ್ಟಿಲ್ಲ. ಆತ್ಮೀಯರೇ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಯಾವುದೇ ಪೋಸ್ಟ್ ಅಥವಾ ಫೋಟೋ ಹಾಕಬೇಕು ಅಂದ್ರೂ 100 ಬಾರಿ ಯೋಚನೆ ಮಾಡಿ, ಇಲ್ಲದಿದ್ದರೆ ಇಂಥ ಅನಾಹುತಗಳೇ ಆಗೋದು. ಆತ್ಮೀಯರೇ, ನಟಿ ವೈಷ್ಣವಿ ಗೌಡ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.